ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಇವತ್ತಿನ ಕ್ಲಾಸಲ್ಲಿ ಗಣಿತ ಪಠ್ಯ ಪುಸ್ತಕದ 11ನೇ ಟಾಪಿಕ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಸೊ ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ಗಳನ್ನ ನೋಡೋಣ ಮಕ್ಕಳೇ. ಸೊ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಸೊ ಅಲ್ವಾ. ಸೊ ಮೊದಲನೇದಾಗಿ ನೀವು ಈಗಾಗಲೇ ಎಂಟೈರ್ ಇಯರ್ ಅಲ್ಲಿ ಸೊ ಇದಕ್ಕೆ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ಇಲ್ಲಿ ನೀವು ಯಾವ ಯಾವ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಮಕ್ಕಳೇ? ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡುಹಿಡಿಯುವ ಸೂತ್ರ ಈ ಒಂದು ಟಾಪಿಕ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಹಾಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ, ಇಲ್ಲಿ ಕಂಸದ ಉದ್ದವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ನೋಡಿದ್ದೀರಾ. ಸೊ ಸೂತ್ರದ ಸಹಾಯದಿಂದ ನಿಮ್ಗೆ ಪ್ರಶ್ನೆಗಳು ಬರ್ತಿತ್ತು. ಸೊ ನೀವೇನ್ ಮಾಡ್ತಿದ್ರ, ಆ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿಕೊಂಡು ಕೊಟ್ಟಿರುವಂತಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿತಿದ್ರಿ. ಹಾಗೆ ವೃತ್ತಖಂಡದ ವಿಸ್ತೀರ್ಣ. ಸೊ ಇಲ್ಲಿ ವೃತ್ತಖಂಡ ಅಂದ್ರೆ ಏನು ಮಕ್ಕಳೇ? ಕಂಸ ಮತ್ತು ಜ್ಯ, ಸೊ ಇವುಗಳಿಂದ ಆವೃತ್ತವಾದ ನಾವು ವೃತ್ತಖಂಡ ಅಂತ ಹೇಳ್ತೇವೆ ಅಲ್ವಾ. ಸೊ ಇದರ ವಿಸ್ತೀರ್ಣವನ್ನ ಕೂಡ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಸೊ ಮುಖ್ಯವಾಗಿ 3 ಕಾನ್ಸೆಪ್ಟ್ ನಿಮ್ಗೆ ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದಲ್ಲಿ ಬರುತ್ತೆ ಮಕ್ಕಳೇ. ಹಾಗಾದ್ರೆ ನಿಮ್ಗೆ ಇಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ, ಹಾಗಾದ್ರೆ ಇಲ್ಲಿ ನಿಮ್ಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಒಂದು ಟಾಪಿಕ್ ರಿಲೇಟೆಡ್ ಆಗಿ ಸೊ ಎಕ್ಸಾಮ್ಸ್ ಅಲ್ಲಿ 3 ಅಂಕದ ಪ್ರಶ್ನೆಗಳು ಒಂದಿರುತ್ತೆ ಮಕ್ಕಳೇ. ಓಕೆ, ಕೇವಲ ಒಂದೇ ಒಂದು ಪ್ರಶ್ನೆಗಳು ಇರುತ್ತೆ, ಅದು 3 ಅಂಕದ ಪ್ರಶ್ನೆಗಳಾಗಿರುತ್ತೆ. ಓಕೆ, 2 ಅಂಕಗಳು 3. ಓಕೆ, ಸೊ ಆ 3 ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ನಾವು ಕೊಟ್ಟಿರುವ ದತ್ತಾಂಶಕ್ಕೆ ಸಂಬಂಧಿಸಿದ ಹಾಗೆ ಗುರುತಿಸ್ಕೊಳ್ಳೋಣ, ಅಂಶಗಳನ್ನ ಗುರುತಿಸ್ಕೊಳ್ಳೋಣ ಮಕ್ಕಳೇ. ಸೊ ಒಂದು ಗಡಿಯಾರ ಅಲ್ವಾ. ಸೊ ಇಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಇದೆ. ಅಂದ್ರೆ ಏನಾಯ್ತು, ಇಲ್ಲಿ ತ್ರಿಜ್ಯ. ಓಕೆ, ಸೊ ತ್ರಿಜ್ಯದ ಉದ್ದವನ್ನ ಕೊಟ್ಟಿದ್ದಾರೆ. ಎಷ್ಟು? R = 14 ಸೆಂಟಿಮೀಟರ್ ಅಂತ. ಸೊ ಇಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ದೂರ ಎಷ್ಟು? 5 ನಿಮಿಷ ಅಲ್ವಾ. ಸೊ ಇದು ನಿಮಿಷದ ಮುಳ್ಳು ಕ್ರಮಿಸಿದ ದೂರವನ್ನ ನೋಡೋಣ. ಸೊ ಕ್ರಮಿಸಿದ ದೂರ = ಎಷ್ಟು ಹೇಳಿ? 5 ನಿಮಿಷ ಅಲ್ವಾ. ಹಾಗೆ ಇಲ್ಲಿ ನಾವು ಇದರ ಥೀಟಾ ಕೋನವನ್ನ ಕಂಡುಹಿಡಿಬೇಕು. ಸೊ ಅಂದ್ರೆ ಏನಾಯ್ತು, ಇಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ದೂರ ಸೊ ಈ ರೀತಿಯಾಗಿ ಬರುತ್ತೆ. ಓಕೆ, ಸೊ ಹೀಗ್ ಬಂದ್ರೆ ಸೊ ಇದಿಷ್ಟು ಭಾಗದ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಇದಿಷ್ಟು ಭಾಗದ ವಿಸ್ತೀರ್ಣವನ್ನ ಹೇಳ್ಬೇಕು ಅಂದ್ರೆ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನ್ ಹೇಳತ್ತೆ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಸೊ ಇಲ್ಲಿ ನಾವು ಇದರ ವಿಸ್ತೀರ್ಣವನ್ನ ಹೇಳ್ಬೇಕು ಅಂದ್ರೆ ಥೀಟಾ ಗೊತ್ತಿರ್ಬೇಕು, ಆರ್ ಗೊತ್ತಿರ್ಬೇಕು. ಸೊ ಇಲ್ಲಿ ಆರ್ 14 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಥೀಟಾವನ್ನ ಕಂಡು ಹಿಡಿಬೇಕು ನಾವು. ಸೊ ಇಲ್ಲಿ ಥೀಟಾ ಏನಾಗತ್ತೆ ನೋಡಿ, ಈ ಒಂದು ಗಡಿಯಾರ ವೃತ್ತಾಕಾರದಲ್ಲಿರೋದ್ರಿಂದ ಸೊ ಇಲ್ಲಿ 360 ಡಿಗ್ರಿ ಕೋನವನ್ನ ಕ್ರಮಿಸಲು ನಿಮಿಷದ ಮುಳ್ಳು ಏನ್ ಮಾಡತ್ತೆ ಮಕ್ಕಳೇ? 60 ನಿಮಿಷ ಬೇಕಾಗತ್ತೆ. 360 ಡಿಗ್ರಿ ಕಂಪ್ಲೀಟ್ ಮಾಡ್ಲಿಕ್ಕೆ 60 ನಿಮಿಷವನ್ನ ತಗೊಳತ್ತೆ. ಸೊ ಹಾಗಾದ್ರೆ 1 ನಿಮಿಷಕ್ಕೆ ಕ್ರಮಿಸುವ ಕೋನ ಎಷ್ಟಾಯ್ತು? ಥೀಟಾ = 360 ಡಿಗ್ರಿ ಡಿವೈಡೆಡ್ ಬೈ 60 ಡಿಗ್ರಿ ಏನಾಯ್ತು ಹೇಳಿ? ಆರ್ ಬಂದ್ಲೆ ಆರ್ಲೆ 6 ಡಿಗ್ರಿ. ಅಂದ್ರೆ 1 ನಿಮಿಷವನ್ನ ಮೂವ್ ಮಾಡ್ಲಿಕ್ಕೆ ಅದು 6 ಡಿಗ್ರಿ ಕೋನವನ್ನ ತಗೊಂಡ್ರೆ 5 ನಿಮಿಷವನ್ನ ತಿರುಗ್ಲಿಕ್ಕೆ ಅದು ಎಷ್ಟು ಡಿಗ್ರಿ ಕೋನವನ್ನ ಮೂವ್ ಮಾಡತ್ತೆ ಮಕ್ಕಳೇ? 30 ಡಿಗ್ರಿ ಕೋನವನ್ನ ಮೂವ್ ಮಾಡ್ತಾ ಇದೆ. ಓಕೆ, ಸೊ 30 ಡಿಗ್ರಿ ಕೋನವನ್ನ ಉಂಟು ಮಾಡತ್ತೆ. ಹಾಗಾದ್ರೆ ಇಲ್ಲಿ ಥೀಟಾ ಎಷ್ಟಾಯ್ತು ಹೇಳಿ? 30 ಡಿಗ್ರಿ. ಸೊ ಇಲ್ಲಿ ತ್ರಿಜ್ಯ ಆರ್, ಥೀಟಾ 30 ಡಿಗ್ರಿ. ಸೊ ಈಗ ನಾವೇನ್ ಮಾಡೋಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ಇದರ ಸೂತ್ರ ಏನ್ ಹೇಳಿ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಸೊ ಇದನ್ನ ಲೆಕ್ಕ ಹಾಕಿದ್ರೆ ಸೊ ಇಲ್ಲಿ ಥೀಟಾ 30 ಡಿಗ್ರಿ ಡಿವೈಡೆಡ್ ಬೈ
360 ಡಿಗ್ರಿ ಇಂಟು ಪೈ. ಇದು ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22 ಡಿವೈಡೆಡ್ ಬೈ 7 ಇಂಟು r 14 ಹೋಲ್ ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ 0 0 ಹೋಗುತ್ತೆ, 3 1 3 3 12 36. ಓಕೆ, ಸೊ ಇದೇನಾಗುತ್ತೆ 1 ಡಿವೈಡೆಡ್ ಬೈ 12 ಗುಣಿಸು 22 ಡಿವೈಡೆಡ್ ಬೈ 7 ಗುಣಿಸು ಏನಾಯ್ತು ಹೇಳಿ 14 ಗುಣಿಸು 14. ಸೊ ಇಲ್ಲಿ 2 1 2 11 7 1 7 2 14. ಸೊ 11 2 22 ಗುಣಿಸು 14. ಓಕೆ, ಸೊ ಇದೆಷ್ಟು ಬರುತ್ತೆ? ಒಂದ್ ಸೆಕೆಂಡ್. ಸೊ ಇಲ್ಲಿ 12 ಅಲ್ವಾ, ಸಾರಿ ಮಿಸ್ ಆಯ್ತು, 12. ಸೊ ಇಲ್ಲೇನಾಯ್ತು ಈಗ, ಒಂದ್ ಸೆಕೆಂಡ್ ಇನ್ನೊಮ್ಮೆ ಈ ಕಡೆ ಇನ್ನೊಂದು ಪೇಜಲ್ಲಿ ಮಾಡ್ತೇನೆ. ಸೊ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇದೇನಾಯ್ತು 30 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಇಂಟು 14 ಇಂಟು 14. ಸೊ 0 0 3 1 3 12. ಸೊ 7 1 7 7 2 14. ಸೊ 2 6 12 2 11. ಸೊ 2 1 2 2 3 6. ಸೊ ಈಗ 11 ಗುಣಿಸು 14 ಡಿವೈಡೆಡ್ ಬೈ 3. ಸೊ ಇದೆಷ್ಟಾಗುತ್ತೆ 154 ಡಿವೈಡೆಡ್ ಬೈ 3. ಸೊ ಇದನ್ನ ಡಿವೈಡ್ ಮಾಡಿದ್ರೆ 51.33 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಎಷ್ಟಾಯ್ತು ಮಕ್ಕಳೇ? 51.33 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಸೊ ಕೆಲವೊಂದು ಸಂದರ್ಭದಲ್ಲಿ 10 ನಿಮಿಷ ಕ್ರಮಿಸಿದಾಗ ಆ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೂಡ ನಿಮ್ಗೆ ಪ್ರಶ್ನೆಗಳು ಬರ್ತಾ ಇರತ್ತೆ. ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎರಡನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ಕಾರಿಗೆ ಒಂದರ ಮೇಲೊಂದು ಅತಿಕ್ರಮಿಸಿದಂತಿರುವ 2 ಗಾಜೊರೆಸುವ ಉಪಕರಣಗಳಿವೆ. ಪ್ರತಿಯೊಂದು ಗಾಜೊರೆಸುವ ಉಪಕರಣವು 25 ಸೆಂಟಿಮೀಟರ್ ಉದ್ದದ ಬ್ಲೇಡ್ ಅನ್ನ ಹೊಂದಿದ್ದು ಇದು 115 ಡಿಗ್ರಿ ಕೋನದಲ್ಲಿ ಒರೆಸುತ್ತದೆ. ಬ್ಲೇಡ್ಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ಈ ಒಂದು ವೈಪರ್ ನ ಬ್ಲೇಡ್, ಸೊ ಇದರ ಉದ್ದ ಏನು ಹೇಳಿ ಮಕ್ಕಳ? ತ್ರಿಜ್ಯಕ್ಕೆ ಸಮ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ r ಈಸ್ ಈಕ್ವಲ್ ಟು ಎಷ್ಟು? 25 ಸೆಂಟಿಮೀಟರ್. ಹಾಗೆ ಒರೆಸುವ ಕೋನ ಎಷ್ಟು ಮಕ್ಕಳೇ? ಥೀಟಾ ಈಸ್ ಈಕ್ವಲ್ ಟು 115 ಡಿಗ್ರಿ. ಸೊ ಇಲ್ಲಿ ವೈಪರ್ ಗಳು ಎಷ್ಟಿದೆ? 2 ಇದೆ. ಸೊ ನೀವೇನ್ ಅನ್ಕೋಬಹುದು ಒಂದಿದೆ, ಹಾಗಾಗಿ ಒಂದು ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಿದ್ರೆ ಆಯ್ತು ಅಂತ. ನೋಡಿ, ವೈಪರ್ ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಓಕೆ, ಸೊ ಒಮ್ಮೆ ಒರೆಸಿದಾಗ ಅಂದ್ರೆ ಏನಾಗತ್ತೆ, ಇದು ಇಲ್ಲಿಂದ ಈ ಕಡೆ ಬರುತ್ತೆ, ಅಂದ್ರೆ ಇದಿಷ್ಟು ಭಾಗದ ವಿಸ್ತೀರ್ಣ ಪ್ಲಸ್ ಏನಾಯ್ತು ಮಕ್ಕಳೇ, ಈ ಬ್ಲೇಡು ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿ ಬಂದಾಗ ಇದಿಷ್ಟು ಭಾಗದ ವಿಸ್ತೀರ್ಣವನ್ನ ಒರೆಸ್ತು. ಅಂದ್ರೆ ಏನಾಯ್ತು, 2 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗತ್ತೆ ಈ ಒಂದು ಬ್ಲೇಡುಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗ. ಓಕೆ, ಸೊ ಹಾಗಾಗಿ ನಾವೇನ್ ಮಾಡೋಣ, ಇಲ್ಲಿ ಒಂದು ಭಾಗದ ಅಂದ್ರೆ ಒಂದು ಬ್ಲೇಡು ಒಮ್ಮೆ ಲೆಫ್ಟ್ ಇಂದ ರೈಟ್ ಸೈಡ್ ಹೋದಾಗ ಎಷ್ಟು ಭಾಗವನ್ನ ಕ್ಲೀನ್ ಮಾಡ್ತಲ್ವಾ, ಸೊ ಅದರ ವಿಸ್ತೀರ್ಣ ಅಂದ್ರೆ ಏನಾಯ್ತು ಮಕ್ಕಳ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಯ್ತು. ಸೊ ಅದನ್ನ ಗುಣಿಸು 2 ಮಾಡಿದ್ರೆ ನಮ್ಗೆ ಈ 2 ಬ್ಲೇಡ್ಗಳು ಒರೆಸಿದಂತ 2 ಬ್ಲೇಡು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಸಿಗತ್ತೆ ಮಕ್ಕಳೇ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಒಂದು ಬ್ಲೇಡು ಲೆಫ್ಟ್ ಇಂದ ರೈಟ್ ಸೈಡ್ ಹೋದಾಗ ಸ್ವಚ್ಛಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ. ಸೊ ಇದೇನಾಗತ್ತೆ ಹೇಳಿ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಸೂತ್ರ ಬೇಕಾಗತ್ತೆ. ಸೊ ಇಲ್ಲಿ ಸೂತ್ರ ಏನ್ ಹೇಳತ್ತೆ ಮಕ್ಕಳೇ? ಥೀಟಾ ಇಸ್ ಈಕ್ವಲ್ ಟು ಏರಿಯಾ ಅಲ್ವಾ, ಸೊ ತ್ರಿಜ್ಯಾಂತರ ಖಂಡ ಇಸ್ ಈಕ್ವಲ್ ಟು ಏನ್ ಹೇಳಿ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಥೀಟಾ
115 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ 22 ಡಿವೈಡೆಡ್ ಬೈ 7 ಇಂಟು ಆರ್ 25 ಹೋಲ್ ಸ್ಕ್ವೇರ್. ಓಕೆ, ಸೊ ಈಗ ಇಲ್ಲಿ 115 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಗುಣಿಸು ಏನ್ ಹೇಳಿ 25 ಗುಣಿಸು 25 ಏನಾಗತ್ತೆ ಹೇಳಿ 625. ಓಕೆ, ಸೊ ಈಗ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡೋಣ. 5 2 10, 5 3 15, ಸೊ 5 7 35, 5 2 10. ಓಕೆ, ಸೊ 23 ಡಿವೈಡೆಡ್ ಬೈ 72, 23 ಡಿವೈಡೆಡ್ ಬೈ 72 ಗುಣಿಸು 22 ಡಿವೈಡೆಡ್ ಬೈ 7 ಗುಣಿಸು 625. ಓಕೆ, ಸೊ ಈಗ 2 1 2 ಸೊ 2 11 22 ಆಯ್ತು. 2 3 6, 2 6 12. ಓಕೆ, ಸೊ ಈಗ ಇದೇನಾಗತ್ತೆ ಹೇಳಿ 23 ಗುಣಿಸು 11 ಗುಣಿಸು 625 ಡಿವೈಡೆಡ್ ಬೈ 36 ಗುಣಿಸು 7. ಸೊ ಇವುಗಳನ್ನ ಗುಣಿಸಿ ಅಂಶವನ್ನ ಗುಣಿಸಿದಾಗ ಸೊ ಇದೇನಾಗತ್ತೆ ಮಕ್ಕಳೇ 6 7 42 252. ಸೊ ಇಲ್ಲಿ ಅಂಶದಲ್ಲಿ ಏನ್ ಬರುತ್ತೆ 158,125 ಓಕೆ ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಓಕೆ, ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಸಿಕ್ಕಿದೆ ಹೇಳಿ ಒಂದು ಭಾಗದ ಅಂದ್ರೆ ಈ ಒಂದು ಬ್ಲೇಡು ಸೊ ಲೆಫ್ಟ್ ಇಂದ ರೈಟ್ ಸೈಡ್ ಹೋದಾಗ ಇದಿಷ್ಟು ಭಾಗದ ವಿಸ್ತೀರ್ಣ ಸಿಕ್ತು ನಮ್ಗೆ. ಓಕೆ, ಸೊ ಇಲ್ಲಿ ಏನಾಗ್ತದೆ ಎರಡೂ ಗಾಯಜರಿಸುವ ಉಪಕರಣಗಳು ಒಂದ್ರ ಮೇಲೊಂದು ಬರುತ್ತೆ ಅಲ್ವಾ, ಸೊ ಹಿಂಗ್ ಹೋದಾಗ ಒಂದ್ರ ಮೇಲೊಂದು ಬರುತ್ತೆ. ಸೊ ಅದೇನಾಯ್ತು ಒಂದೇ ಉಪಕರಣದ ವಿಸ್ತೀರ್ಣದ 2 ಪಟ್ಟಾಯ್ತು. ಅಂದ್ರೆ ಸೇಮ್ ಜಾಗದ ವಿಸ್ತೀರ್ಣವನ್ನ ಎರಡೂ ಬ್ಲೇಡ್ಗಳು ಒರೆಸ್ತಾ ಇದೆ. ಹಾಗಾಗಿ 2 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗತ್ತೆ ಮಕ್ಕಳೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಒಂದು ಬಾರಿ ಜಾರಿದಾಗ ಬ್ಲೇಡುಗಳು ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸಿದ ಭಾಗ. ಸೊ ಬ್ಲೇಡ್ ಒಂದು ಬಾರಿ ಜಾರಿದಾಗ ಸ್ವಚ್ಛಗೊಳಿಸಿದ ಭಾಗ. ಓಕೆ, ಸೊ ಈಸ್ ಈಕ್ವಲ್ ಟು 2 ಗುಣಿಸು ಏರಿಯಾ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಇದೇನಾಗತ್ತೆ 2 ಗುಣಿಸು 158,125 ಡಿವೈಡೆಡ್ ಬೈ 252. ಸೊ 2 1 2 1 2 2 2 6 ಈಸ್ ಈಕ್ವಲ್ ಟು ಎಷ್ಟಾಯ್ತು 158,125 ಡಿವೈಡೆಡ್ ಬೈ 126. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳ ಆನ್ಸರು. ಸೊ ಇಲ್ಲಿ ಬರೀತೇನೆ 1254.96 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಹಾಗಾದ್ರೆ ಇಲ್ಲಿ ಒಟ್ಟು ಸ್ವಚ್ಛಗೊಳಿಸುವ ಭಾಗದ ವಿಸ್ತೀರ್ಣ ಏನಾಯ್ತು ಮಕ್ಕಳೇ 1254.96 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅಥವಾ ನೀವಿಲ್ಲಿ 158,125 ಡಿವೈಡೆಡ್ ಬೈ 126 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ರೂಪದಲ್ಲೂ ಕೂಡ ವ್ಯಕ್ತಪಡಿಸಬಹುದು ಮಕ್ಕಳೇ. ಸೊ ಒಂದು ಪ್ರಶ್ನೆಯನ್ನ ಕೊಟ್ಟಾಗ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಕಾಮನ್ ಆಗಿ ಏನ್ ಮಾಡ್ತೀರಾ, ಡಯಾಗ್ರಾಮ್ ಕೊಟ್ಟಿರ್ತೀರಾ, ಸೊ ಒಂದ್ ಬಾರಿ ಸ್ವಚ್ಛಗೊಳಿಸಿದ ಭಾಗ ಅಂದಿದೆ, ನೀವೇನ್ ಮಾಡ್ತೀರಾ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡ್ಬಿಡ್ತೀರಾ. ಬಟ್ ಇಲ್ಲಿ 2 ಬ್ಲೇಡ್ಗಳಿರತ್ತೆ, ಎರಡೂ ಕಡೆ ಬ್ಲೇಡ್ಗಳಿರತ್ತೆ. ಸೊ ಅದಿಷ್ಟು ಭಾಗ ಅಂದ್ರೆ ಏನಾಯ್ತು ಹೇಳಿ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹೋದಾಗ 1 ಬ್ಲೇಡ್ ಕವರ್ ಮಾಡಿದ ವಿಸ್ತೀರ್ಣ ಪ್ಲಸ್ ರೈಟ್ ಸೈಡ್ ಇರೋ ಬ್ಲೇಡು ಸೊ ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋದಾಗ ಅದು ಕವರ್ ಮಾಡಿರುವಂತಹ ಭಾಗದ ವಿಸ್ತೀರ್ಣ. ಸೊ ಹಾಗಾಗಿ 2 ತ್ರಿಜ್ಯಾಂತರ ಖಂಡದ ಭಾಗದ ವಿಸ್ತೀರ್ಣ ಇದಕ್ಕೆ ಸಮನಾಗತ್ತೆ ಮಕ್ಕಳೇ. ಓಕೆ, ಸೊ ಯಾವತ್ತು ಪ್ರಶ್ನೆಯನ್ನ ಕೊಟ್ಟಾಗ ಪ್ರಾಕ್ಟಿಕಲ್ ಆಗಿ ಅದನ್ನ ಯೋಚನೆ ಮಾಡಿ ಸಾಲ್ವ್ ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳು ಬರುತ್ತೆ. ಸೊ ನೆಕ್ಸ್ಟ್ 3ನೆಯ ಪ್ರಶ್ನೆಯನ್ನ ಗಮನಿಸಿ. ಲೋಹದ ತಂತಿಯ ಅಂಚುಗಳ ನಡುವೆ ಸ್ಪೇಸೇ ಇಲ್ಲ ಆಗ್ಬಿಟ್ಟಿದೆ. ಓಕೆ, ಸೊ ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತ ಅಂದ್ರೆ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು
ಸೊ ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಸೊ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇದೊಂದು ಕೈ ಬೀಸಣಿಗೆ. ಸೊ ಇದು ಹೇಗಿದೆ, ತ್ರಿಜ್ಯಾಂತರ ಖಂಡದ ಶೇಪ್ ಅಲ್ಲಿ ಇದೆ. ಸೊ ಇಲ್ಲಿ ಇದ್ರ ಸುತ್ತಲೂ ಏನ್ ಮಾಡಿದ್ದಾರೆ, ಲೋಹದ ತಂತಿಯನ್ನ ಹಾಕಿದ್ದಾರೆ. ಓಕೆ, ಇದ್ರ ಸುತ್ತಲೂ ಈ ರೀತಿಯಾಗಿ ಲೋಹದ ತಂತಿ ಇದೆ. ಸೊ ಇದ್ರ ಮಧ್ಯದಲ್ಲಿ ಏನ್ ಮಾಡಿದ್ದಾರೆ, ಬಟ್ಟೆಯನ್ನ ಹಾಕಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಈ ಬಟ್ಟೆಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು, ಹಾಗೆ ತಂತಿಯ ಉದ್ದವನ್ನು ಕೂಡ ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ ಬಟ್ಟೆಯ ವಿಸ್ತೀರ್ಣ ಅಂದ್ರೆ ಏನಾಯ್ತು, ಇದಿಷ್ಟು ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು ಮಕ್ಕಳೇ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮ. ಅದೇ ಲೋಹದ ತಂತಿಯ ಉದ್ದ ಅಂದ್ರೆ ಏನಾಯ್ತು, ಇದಿಷ್ಟು ಭಾಗ ಹೊರಗಡೆ, ಇದಿಷ್ಟು ಭಾಗ ಲೋಹದ ತಂತಿ ಇದೆ. ಸೊ ಇದಿಷ್ಟರ ಉದ್ದವನ್ನ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಈ ಒಂದು ಕಂಸದ ಉದ್ದ, ಸೊ ಇದರ ಉದ್ದ ಏನಾಗುತ್ತೆ ಹೇಳಿ, ಕಂಸದ ಉದ್ದಕ್ಕೆ ಸಮ ಪ್ಲಸ್ ಇದೇನ್ ಹೇಳಿ, ತ್ರಿಜ್ಯ ಅಲ್ವಾ. ಸೊ ಒಂದು ವೃತ್ತಾಕಾರವನ್ನ ಫಾರ್ಮ್ ಮಾಡಿದ್ರೆ, ಸೊ ಇದು ಇದರ ಭಾಗ, ವೃತ್ತದ ಒಂದು ಭಾಗ. ಸೊ ಇದೇನಾಯ್ತು ಹೇಳಿ, ತ್ರಿಜ್ಯ ಅಲ್ವಾ. ಹಾಗಾದ್ರೆ ಆರ್ ಪ್ಲಸ್ ಆರ್. ಸೊ ಇದಿಷ್ಟರ ಮೊತ್ತ ಏನಾಯ್ತು ಮಕ್ಕಳೇ, ಈ ಒಂದು ತಂತಿಯ ಉದ್ದಕ್ಕೆ ಸಮನಾಗತ್ತೆ. ಸೊ ನೀವೇನ್ ಮಾಡ್ಬಿಡ್ತೀರಾ, ಕಂಸದ ಉದ್ದ ಅಂದಿದೆ, ಕೇವಲ ಇದಿಷ್ಟು ಪಾರ್ಟ್ ಅನ್ನು ಮಾತ್ರ ಕಂಡುಹಿಡಿತೀರಾ. ಬಟ್ ಇಲ್ಲಿ ಈ ಒಂದು ಕೈ ಬೀಸಣಿಗೆಯನ್ನ ಮಾಡಲು ಉಪಯೋಗಿಸಿದಂತ ಅದ್ರ ಸುತ್ತಲೂ ತಂತಿಯನ್ನ ಯೂಸ್ ಮಾಡಿದಂತಹ ಭಾಗವನ್ನ ನೋಡ್ಬೇಕು. ಇದೇನಾಯ್ತು ಹೇಳಿ, ಇದಿಷ್ಟು ಭಾಗ ಕಂಸದ ಉದ್ದ ಪ್ಲಸ್ ಏನ್ ಹೇಳಿ, ಈ ಭಾಗ. ಸೊ ಇದಕ್ಕೂ ಕೂಡ ತಂತಿಯನ್ನ ಬಳಸಿದ್ದಾರೆ. ಸೊ ಇದಿಷ್ಟು ಭಾಗ, ಇದು ಎರಡು ಭಾಗ ಏನ್ ಹೇಳಿ, ವೃತ್ತದ ತ್ರಿಜ್ಯ. ಹಾಗಾಗಿ ಆರ್ ಪ್ಲಸ್ ಆರ್. ಓಕೆ, ಸೊ ಈಗ ನಾವು ಮೊದಲನೇದಾಗಿ ಏನ್ ಮಾಡೋಣ ಮಕ್ಕಳೇ, ತ್ರಿಜ್ಯಾಂತರ ಖಂಡ ಅಂದ್ರೆ ಬಟ್ಟೆಯ ವಿಸ್ತೀರ್ಣವನ್ನ ನೋಡೋಣ. ಸೊ ಈಗ ಬೀಸಣಿಗೆಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ. ಬೇಕಾದ ಬಟ್ಟೆಯ ವಿಸ್ತೀರ್ಣ. ಓಕೆ, ಸೊ ಇಸ್ ಈಕ್ವಲ್ ಟು ಏನ್ ಹೇಳಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ ಇಸ್ ಈಕ್ವಲ್ ಟು ಏನಾಯ್ತು, ಥೀಟಾ ಏನ್ ಹೇಳಿ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7. ಸೊ ಇದೊಂದು ಸ್ಥಿರಾಂಕವಾಗಿತ್ತು, ಇದರ ಮೌಲ್ಯ 22 ಡಿವೈಡೆಡ್ ಬೈ 7. ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ ನಿಮ್ಗೆ ಪೈ ಅನ್ನ 3.142 ಅಂತ ಬಳಸಿ ಅಂತ ಹೇಳ್ತಾರೆ. ಸೊ ಆಗ ನೀವು ಅದೇ ಮೌಲ್ಯವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಆರ್ ಏನ್ ಹೇಳಿ, ತ್ರಿಜ್ಯ ಎಷ್ಟಿದೆ, 21 ಸೆಂಟಿಮೀಟರ್. ಸೊ 21 ಇಂಟು 21. ಸೊ ಇದು 0 0 ಹೋಯ್ತು, 12 ಬಂದ್ಲೆ 12 3 36. ಸೊ 7 ಬಂದ್ಲೆ 7 7 3 21. ಸೊ 3 1 3 3 1 3. ಸೊ ಈಸ್ ಈಕ್ವಲ್ ಟು ಏನಾಯ್ತು, 22 ಗುಣಿಸು 21. ಸೊ ಎಷ್ಟಾಗುತ್ತೆ ಇದು, 22 ಗುಣಿಸು 21 ಅಂದ್ರೆ 462 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ನಾವು ಬೀಸಣಿಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ ಎಷ್ಟು ಬಂದಿದೆ ಮಕ್ಕಳೇ, 462 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಬೀಸಣಿಗೆ ಬೇಕಾದ ಲೋಹದ ತಂತಿಯ ಉದ್ದವನ್ನ ಹೇಳ್ಬೇಕು ಅಲ್ವಾ. ಸೊ ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ, ಲೋಹದ ತಂತಿಯ ಉದ್ದ. ಸೊ ಇದಿಷ್ಟು, ಇಲ್ಲೂ ಕೂಡ ಲೋಹದ ತಂತಿಯನ್ನ ಬಳಸಿದ್ದಾರೆ, ಸೊ ಇಲ್ಲೂ ಕೂಡ ಲೋಹದ ತಂತಿಯನ್ನ ಬಳಸಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪ್ಲಸ್ 2r ಅಲ್ವಾ. ಸೊ ಇಲ್ಲಿ ಎರಡು ತ್ರಿಜ್ಯಗಳು, ಇಲ್ಲೂ ಕೂಡ ಲೋಹದ ತಂತಿಯನ್ನ ಉಪಯೋಗಿಸಿದ್ದಾರೆ. ಸೊ ಈಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಸೂತ್ರ ಏನ್ ಹೇಳಿ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಪ್ಲಸ್ 2r. ಸೊ ಇಲ್ಲಿ ಥೀಟಾ ಏನು ಹೇಳಿ, 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ 21 ಪ್ಲಸ್ 21 ಗುಣಿಸು 2. ಸೊ 2 ಇಂಟು 21 ಆಗುತ್ತೆ. ಸೊ ಇಲ್ಲಿ 0 0 ಇಲ್ಲ 121 123. ಸೊ 12 1 12 3. ಸೊ 7 1 7 3. ಸೊ 3 1
3 ಬಂದ್ಲೆ. ಸೊ 22 ಗುಣಿಸು 2 ಏನಾಗುತ್ತೆ 44 ಪ್ಲಸ್ 21 ಗುಣಿಸು 2 ಏನಾಯ್ತು ಮಕ್ಳೇ 42 ಆಯ್ತು ಅಲ್ವಾ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿದು 6 4 4 8 86 ಸೆಂಟಿಮೀಟರ್ ಆಗತ್ತೆ ಇದು. ಸೊ ಇಲ್ಲಿ 2πr, ಸೊ ಇಲ್ಲಿ ಸೆಂಟಿಮೀಟರ್ ಪ್ಲಸ್ ಆಯ್ತು, ಸೊ ಸೆಂಟಿಮೀಟರ್ ಆಗುತ್ತೆ. ಅದೇ ವಿಸ್ತೀರ್ಣದಲ್ಲಿ ಏನಾಗುತ್ತೆ ಹೇಳಿ πr ಸ್ಕ್ವೇರ್ ಇರೋದ್ರಿಂದ 6 ಸೆಂಟಿಮೀಟರ್ ಅಂದ್ರೆ ಏನಾಯ್ತು r ಸ್ಕ್ವೇರ್ ಅಲ್ವಾ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ವ್ಯಕ್ತಪಡಿಸ್ತೇವೆ. ಓಕೆ, ಸೊ ಯೂನಿಟ್ ಅನ್ನ ಯಾವತ್ತು ಮಿಸ್ ಮಾಡಬೇಡಿ. ಸೊ ಇಲ್ಲಿ ಯೂನಿಟ್ ಅನ್ನ ಮಿಸ್ ಮಾಡಿದ್ರಿ ಅಂದ್ರೆ ಅರ್ಧ ಮಾರ್ಕ್ಸ್ ಹೋಯ್ತಲ್ಲಿ. ಓಕೆ, ಸೊ 86 ಅಷ್ಟೇ ಬಂದ್ರೆ ಏನು ಅದಕ್ಕೆ ಹೇಳಕ್ಕೆ ಆಗಲ್ಲ ಏನು ಅಂತ, ಸುಮ್ನೆ ಒಂದ್ ಸಂಖ್ಯೆ ಆಗ್ಬಿಡತ್ತದು. ಸೊ ಹಾಗಾಗಿ ನೀವು ಲೋಹದ ತಂತಿಯ ಉದ್ದ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಮಕ್ಳೇ 86 ಸೆಂಟಿಮೀಟರ್. ಓಕೆ, ಸೊ ಇಲ್ಲೂ ಈ ರೀತಿಯಲ್ಲೂ ಕೂಡ ನಿಮ್ಗೂ ಪ್ರಶ್ನೆಗಳು ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ 4ನೆಯ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿದೆ. ತ್ರಿಜ್ಯಾಂತರ ಖಂಡ AOB ಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಎಷ್ಟಿದೆ ಅಂತೆ 1:5 ಮತ್ತು ವೃತ್ತದ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದ್ದರೆ AB ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ AOB ಯ ವಿಸ್ತೀರ್ಣ, ಸೊ AOB ಯ ವಿಸ್ತೀರ್ಣ, ಸೊ ಇದಿಷ್ಟು ಭಾಗದ ವಿಸ್ತೀರ್ಣ ಅಂದ್ರೆ ಏನಾಯ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಅದರ ವೃತ್ತದ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ. ಸೊ ವೃತ್ತದ ವಿಸ್ತೀರ್ಣದ ಸೂತ್ರ ಏನು πr². ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು θ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಸೊ ಇವುಗಳ ಅನುಪಾತ ಎಷ್ಟಿದೆ ಅಂತೆ 1:5 ಅದೇ ರೀತಿಯಾಗಿ ಮತ್ತಿನ್ನೇನು ಅಂಶ ಗೊತ್ತಿದೆ, ವೃತ್ತದ ತ್ರಿಜ್ಯವನ್ನ ಕೊಟ್ಟಿದ್ದಾರೆ r = 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕಾಗಿದೆ ಈ ಕಂಸದ ಉದ್ದವನ್ನ ಹೇಳ್ಬೇಕು. ಓಕೆ, ಸೊ ನಮ್ಗಿಲ್ಲಿ ಥೀಟಾ ಗೊತ್ತಿಲ್ಲ ಅಲ್ವಾ, ಬಟ್ ಇಲ್ಲಿ ತ್ರಿಜ್ಯಾಂತರ ಖಂಡ ಹಾಗೂ ವೃತ್ತದ ವಿಸ್ತೀರ್ಣಗಳ ಅನುಪಾತ ಗೊತ್ತಿದೆ. ಸೊ ಹಾಗಾಗಿ ಇದರ ಸಹಾಯದಿಂದ ನಾವು ಥೀಟಾವನ್ನ ಕಂಡುಹಿಡಿಬಹುದಾ ಅನ್ನೋದನ್ನ ಯೋಚನೆ ಮಾಡೋಣ. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ AOB ಯ ವಿಸ್ತೀರ್ಣ θ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr² ಡಿವೈಡೆಡ್ ಬೈ ಏನ್ ಹೇಳಿ ವೃತ್ತದ ವಿಸ್ತೀರ್ಣ πr². ಸೊ ಇವುಗಳ ಅನುಪಾತ ಎಷ್ಟಿದೆ ಮಕ್ಕಳೇ 1/5. ಓಕೆ, ಸೊ ಇಲ್ಲಿ πr² ಕ್ಯಾನ್ಸಲ್ ಆಯ್ತು. ಸೊ θ ಡಿವೈಡೆಡ್ ಬೈ 360 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ 1/5. ಸೊ θ ಇಸ್ ಈಕ್ವಲ್ ಟು ಏನಾಯ್ತು 360 ಡಿಗ್ರಿ ಡಿವೈಡೆಡ್ ಬೈ 5. ಸೊ 5 1 ಸೊ 5 7 35 5 2 10. ಹಾಗಾದ್ರೆ θ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಮಕ್ಕಳೇ 72 ಡಿಗ್ರಿ ಬಂದಿದೆ ಅಲ್ವಾ. ಸೊ ಹಾಗಾದ್ರೆ ನಮ್ಗೆ θ ಸಿಕ್ತು, ವೃತ್ತದ ತ್ರಿಜ್ಯವನ್ನ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡೋಣ ಕಂಸದ ಉದ್ದದ ಸೂತ್ರದ ಸಹಾಯದಿಂದ ಏನ್ ಮಾಡೋಣ ಮಕ್ಕಳೇ ಈ ಒಂದು ಕಂಸದ ಉದ್ದವನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಲ್ಲಿ ಕಂಸದ ಉದ್ದ ಈಸ್ ಈಕ್ವಲ್ ಟು ಏನ್ ಹೇಳಿ θ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr. ಸೊ ನಿಮ್ಗೆ ಕೆಲವೊಂದು ಟೈಮ್ ಅಲ್ಲಿ ಏನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೂ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ, ಸೊ ಇದೆರಡು ಸೂತ್ರಗಳು ಕೆಲವೊಮ್ಮೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ವಿಸ್ತೀರ್ಣ 360 θ ಡಿವೈಡೆಡ್ ಬೈ 360 ಇಂಟು πr². ಓಕೆ, ಸೊ ಇಲ್ಲಿ ವೃತ್ತದ ವಿಸ್ತೀರ್ಣ πr² ಇರುತ್ತೆ, ಅದೇ ವೃತ್ತದ ಸುತ್ತಳತೆ ಅಂದ್ರೆ ಏನು ಉದ್ದ. ಓಕೆ, ಸೊ ಹಾಗಾಗಿ ಏನ್ ಬರುತ್ತೆ θ ಡಿವೈಡೆಡ್ 360 ಡಿಗ್ರಿ ಇಂಟು 2πr ಬರುತ್ತೆ ಮಕ್ಕಳೇ. ಓಕೆ, ಸೊ ಇದನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಸ್ತೀರ್ಣ ಅಂದ್ರೆ ಸ್ಕ್ವೇರ್ ಇರುತ್ತೆ, ಸ್ಕ್ವೇರ್ ಯೂನಿಟ್ ಅಲ್ಲಿ ಇರುತ್ತೆ, ಉದ್ದ 2πr ಅಲ್ಲಿ ಬರುತ್ತೆ ಮಕ್ಕಳೇ. ಸೊ θ 360 ಡಿಗ್ರಿ ಇಂಟು θ 360 ಡಿಗ್ರಿ ಕಾಮನ್. ಓಕೆ, ಸೊ ಇದನ್ನ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಈಗ ನೆಕ್ಸ್ಟ್ ನೋಡಿ θ ಏನಿದೆ ಹೇಳಿ 72 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು r ಏನು ಮಕ್ಕಳೇ 7 ಸ್ಕ್ವೇರ್ ಅಲ್ವಾ. ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ ಸೊ 72 ಬಂದ್ರೆ 75 1/5 7 1
ಸೊ 1 7 ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಯ್ತು 2 ಗುಣಿಸು 22 ರೂಪಾಯಿ ಅಲ್ವಾ. ಸೊ ಕಂಸದ ಉದ್ದ is equal to theta divided by 360 degree into 2 pi r. Okay, so 72 degree divided by 360 degree into 2 into 22 divided by 7 into 7. Okay, so 7 ones are 7 ones are. So 72 ಬಂದ್ಲೆ 72 ಐದ್ಲೆ. So is equal to ಏನಾಯ್ತು 2 ಗುಣಿಸು 22 divided by 5. ಸೊ 22 ಗುಣಿಸು 2 44 ಡಿವೈಡೆಡ್ ಬೈ 5. ಸೊ ಇದೇನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ 8.8 ಸೆಂಟಿಮೀಟರ್. ಓಕೆ, ಹಾಗಾದ್ರೆ ಇಲ್ಲಿ ಕಂಸದ ಉದ್ದ AB ಕಂಸದ ಉದ್ದ ಎಷ್ಟು ಬಂದಿದೆ ಮಕ್ಕಳೇ 8.8 ಸೆಂಟಿಮೀಟರ್. ಓಕೆ, ಸೊ ಇಷ್ಟೇ ಇದು. ನೆಕ್ಸ್ಟ್ 5ನೆಯ ಪ್ರಶ್ನೆಯನ್ನ ಗಮನಿಸಿ. ವೃತ್ತಖಂಡ ಎಂದರೇನು? ಬಿ, ನೀಡಲಾದ ಚಿತ್ರದಲ್ಲಿ ಓ ವೃತ್ತದ ಕೇಂದ್ರವಾಗಿರುವ ಮತ್ತು ಕೋನ AOB 90 ಡಿಗ್ರಿ. ಓಕೆ, ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಇದ್ದರೆ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ ಏನಿದೆ ಮಕ್ಕಳೇ, ವೃತ್ತಖಂಡ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಸೊ ವೃತ್ತಖಂಡ ಅಂದ್ರೆ ಏನ್ ಹೇಳಿ, ಜ್ಯಾ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗವನ್ನ ಏನಂತ ಹೇಳ್ತೇವೆ ನಾವು, ವೃತ್ತಖಂಡ ಅಂತ ಹೇಳ್ತೇವೆ. ಹಾಗಾದ್ರೆ ಇದಿಷ್ಟು ಭಾಗ ಅಲ್ವಾ, ಜ್ಯಾ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗ. ಸೊ ಇಲ್ಲಿ ನಾವು ಈ ಒಂದು ವೃತ್ತಖಂಡದ ವಿಸ್ತೀರ್ಣವನ್ನ ಕೂಡ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಈ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದಾಗ ನಮ್ಗೆ ಈ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ ಮಕ್ಕಳೇ. ಓಕೆ, ಸೊ ಏನ್ ಹೇಳಿ, ಸೊ ನೋಡಿ ಇಲ್ಲಿ AOPP, ಸೊ ಈ ಭಾಗದ ವಿಸ್ತೀರ್ಣ ಮೈನಸ್ ಇದು ತ್ರಿಭುಜ ಅಲ್ವಾ, ಮಾಡಿದಾಗ ನಮ್ಗೆ ಈ ಭಾಗದ ವಿಸ್ತೀರ್ಣ ಸಿಗತ್ತೆ. ಸೊ ಈ APB ಇದು ಏನ್ ಹೇಳಿ ವೃತ್ತಖಂಡದ ವಿಸ್ತೀರ್ಣ. ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಮಕ್ಕಳೇ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಮಾಡ್ಬೇಕು, ಹಾಗೆ ತ್ರಿಭುಜದ ವಿಸ್ತೀರ್ಣವನ್ನ ಕೂಡ ಕಂಡುಹಿಡ್ಕೊಳ್ಬೇಕು. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಬೇಕು ಅಂದ್ರೆ ನಮ್ಗೆ, ಸೊ ಇಲ್ಲಿ ಇದನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ನಮ್ಗೆ ಥೀಟಾ ಗೊತ್ತಿರ್ಬೇಕು, ಆರ್ ಗೊತ್ತಿರ್ಬೇಕು ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಮೊದಲನೇದಾಗಿ ದತ್ತಾಂಶವನ್ನ ಬರ್ಕೊಂಡ್ರೆ, ಸೊ ಥೀಟಾ ಈಸ್ ಈಕ್ವಲ್ ಟು ಏನ್ ಹೇಳಿ 90 ಡಿಗ್ರಿ, ಆರ್ ಈಸ್ ಈಕ್ವಲ್ ಟು ಏನು ಮಕ್ಕಳೇ 7 ಸೆಂಟಿಮೀಟರ್. ಸೊ ಮೊದಲನೇದಾಗಿ ನಾವೇನ್ ಮಾಡೋಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಸೊ ತ್ರಿಜ್ಯಾಂತರ ಖಂಡ ಯಾವುದು, AOBP ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹೇಳಿ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಥೀಟಾ 90 ಡಿಗ್ರಿ ಡಿವೈಡೆಡ್ ಬೈ 360 degree into 22 divided by 7 into R 7 ಗುಣಿಸು 7. ಸೊ 0 0 ಕ್ಯಾನ್ಸಲ್, 9 ಬಂದ್ಲೆ 9 4 36. ಸೊ 2 2 4 2 11. ಸೊ 7 1 7 1. ಸೊ ಎಷ್ಟು ಉಳಿತಿಲ್ಲಿ 11 7 77 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ತ್ರಿಜ್ಯಾಂತರ ಖಂಡ AOBP ಯ ವಿಸ್ತೀರ್ಣ. ಓಕೆ, ಸೊ ತ್ರಿಜ್ಯಾಂತರ ಖಂಡ AOBP ಯ ವಿಸ್ತೀರ್ಣ. ಸೊ ಈಗ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ತ್ರಿಭುಜದ ವಿಸ್ತೀರ್ಣ, ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಹೇಳಿ ಮಕ್ಕಳೇ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಇಲ್ಲಿ ಅರ್ಧ ಗುಣಿಸು ಪಾದ ಏನ್ ಹೇಳಿ, ಲಂಬಕೋನ ತ್ರಿಭುಜ ಪಾದ OB ಗುಣಿಸು ಎತ್ತರ OA. ಸೊ ಇಲ್ಲಿ OB ಮತ್ತು OA ಏನ್ ಹೇಳಿ ಒಂದೇ ವೃತ್ತದ ತ್ರಿಜ್ಯಗಳು. ಸೊ ಹಾಗಾಗಿ 1/2 ಇಂಟು 7 ಇಂಟು 7. ಸೊ ಹಾಗಾದ್ರೆ ಇಲ್ಲಿ 1/2
ಸೊ ಇಲ್ಲಿ 7 7 49 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಇದೇನ್ ಹೇಳಿ ತ್ರಿಭುಜದ ವಿಸ್ತೀರ್ಣ AOB. ಓಕೆ, ಸೊ ತ್ರಿಭುಜದ ವಿಸ್ತೀರ್ಣ AOB ಯ ವಿಸ್ತೀರ್ಣ. ಸೊ ಈಗ ನಾವು ವೃತ್ತಖಂಡದ ವಿಸ್ತೀರ್ಣವನ್ನ ನೋಡ್ಬೇಕು. ಸೊ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOB ಯ ವಿಸ್ತೀರ್ಣ ಮಾಡಿದಾಗ ನಮ್ಗೆ ಈ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ ಮಕ್ಕಳೇ. ಓಕೆ, ಸೊ APB ಸೊ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ 77 ಡಿವೈಡೆಡ್ ಬೈ 2 77 ಡಿವೈಡೆಡ್ ಬೈ 2 ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದಿದೆ 49 ಡಿವೈಡೆಡ್ ಬೈ 2. ಸೊ ಇದೇನಾಗುತ್ತೆ, ಸೊ ಛೇದಗಳು ಸಮನಾಗಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ಮೈನಸ್ ಮಾಡಿದಾಗ 77 ಮೈನಸ್ 49. ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 7 ಇಂಟು 28 ಡಿವೈಡೆಡ್ ಬೈ 2. 2 ಬಂದ್ಲೆ 2 4. ಸೊ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ 14 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೇನ್ ಹೇಳಿ APB ವೃತ್ತ ಖಂಡದ ವಿಸ್ತೀರ್ಣ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿದಿದ್ದೇವೆ. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ AOB ಯ ವಿಸ್ತೀರ್ಣ. ಸೊ ಇಲ್ಲಿ ನಮಗೆ ವೃತ್ತಖಂಡದ ವಿಸ್ತೀರ್ಣ ಬೇಕಾಗಿರೋದ್ರಿಂದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದ್ದೇವೆ. ಓಕೆ, ಸೊ ಕೊನೆಯ ಪ್ರಶ್ನೆ 6ನೆಯ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ AOBPA ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಕಂಸ APB ಯ ಉದ್ದ 22 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ಥೀಟಾವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ, ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಥೀಟಾ ಮತ್ತು ತ್ರಿಜ್ಯವನ್ನ ಕಂಡುಹಿಡಿಬೇಕು. ಕಾಮನ್ ಆಗಿ ತ್ರಿಜ್ಯ ಮತ್ತು ಥೀಟಾವನ್ನ ಕೊಟ್ಟಿದ್ರು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಇದು 2ರ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು ಹೇಳಿ ಥೀಟಾ ಮತ್ತು ತ್ರಿಜ್ಯವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಮುಖ್ಯವಾಗಿ ವೃತ್ತ ಖಂಡದ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ 231 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಿದೆ 231. ಸೊ ಇಲ್ಲಿ ನಾವು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಸ್ ಈಕ್ವಲ್ ಟು ಇದನ್ನ ಸಪರೇಟ್ ಮಾಡಿದಾಗ ಸೊ 231 ಡಿವೈಡೆಡ್ ಬೈ ಏನಾಯ್ತು ಹೇಳಿ ಪೈ ಆರ್ ಸ್ಕ್ವೇರ್. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಅದೇ ರೀತಿಯಾಗಿ ಕಂಸದ ಉದ್ದ, ಸೊ ವೃತ್ತದ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ 22 ಸೆಂಟಿಮೀಟರ್. ಸೊ ವೃತ್ತದ ಕಂಸದ ಉದ್ದದ ಸೂತ್ರ ಏನ್ ಹೇಳಿ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಇಸ್ ಈಕ್ವಲ್ ಟು ಏನ್ ಹೇಳಿ 22. ಸೊ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 22 ಡಿವೈಡೆಡ್ ಬೈ 2 ಪೈ ಆರ್. ಸೊ ಇದನ್ನ ಸಮೀಕರಣ 2 ಅಂತ ಇಟ್ಕೊಳ್ಳೋಣ. ಸೊ ಈಗ ನೋಡಿ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಈಕ್ವಲ್ ಟು 231 ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಪೈ ಆರ್. ಸೊ ಈಗ ಸಮೀಕರಣ 1 ಮತ್ತು 2 ಈಕ್ವೇಟ್ ಮಾಡಿದ್ರೆ ಸೊ ಏನಾಗತ್ತೆ ಸಮೀಕರಣ 1 ಮತ್ತು 2 ಸೊ ಇದೇನಾಗತ್ತೆ ಹೇಳಿ 231 ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು
22 divided by 2 pi r. ಸೊ ಇಲ್ಲಿ ಪೈ ಎರಡು ಕಡೆ ಇದೆ, ಕ್ಯಾನ್ಸಲ್ ಆಗುತ್ತೆ. ಒಂದ್ r ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ r ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ r ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 231 ಇಂಟು 2 ಡಿವೈಡೆಡ್ ಬೈ 22. ಓಕೆ, ಸೊ ಪೈ ಕ್ಯಾನ್ಸಲ್, ಒಂದ್ 6 ಇಲ್ವಾ, 6 ಕ್ಯಾನ್ಸಲ್ ಆಗುತ್ತೆ. ಸೊ r ಈಸ್ ಈಕ್ವಲ್ ಟು ಏನಾಯ್ತು, 22 ಡಿವೈಡ್ ಆಯ್ತು. ಸೊ ಇದೇನಾಗುತ್ತೆ ಮಕ್ಕಳೇ, 2 1 2 11. ಸೊ 11 1 11 2 22, 11 1 11. ಹಾಗಾದ್ರೆ r ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ, 21 ಸೆಂಟಿಮೀಟರ್. ಓಕೆ, ಸೊ ಈಗ ನಾವು ಥೀಟಾವನ್ನ ಫೈಂಡ್ ಔಟ್ ಮಾಡೋಣ. ಸಮೀಕರಣ 1 ಅಥವಾ ಸಮೀಕರಣ 2 ತಗೊಂಡು, ಸೊ r ಅಲ್ಲಿ ನಾವು 21 ಸೆಂಟಿಮೀಟರ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಥೀಟಾ ವ್ಯಾಲ್ಯೂ ಸಿಗತ್ತೆ ಮಕ್ಕಳೇ. ಸೊ ಸಮೀಕರಣ 2ರಲ್ಲಿ, ಸೊ ಇಲ್ಲಿ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 pi r is equal to 22 ಸೆಂಟಿಮೀಟರ್. ಸೊ ಇಲ್ಲಿ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 divided by 7 into r 21 is equal to 22. ಸೊ ಇಲ್ಲಿ 7 1 7 7 3 21. ಸೊ 3 1 3 3 1 3 2 0. ಸೊ ಇಲ್ಲಿ 2 1 2 2 6 60. ಸೊ ಇಲ್ಲಿ 22 1 22 1. ಸೊ ಥೀಟಾ ಈಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, 60 ಡಿಗ್ರಿ. ಓಕೆ, ಸೊ ಇಲ್ಲ ನೀವು ಫಸ್ಟ್ ಈಕ್ವೇಶನ್ ಅನ್ನ ಬರೆದು ಥೀಟಾವನ್ನ ಸಪರೇಟ್ ಮಾಡಿಕೊಂಡು r ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಬರೀಬಹುದು ಮಕ್ಕಳು. ಓಕೆ, ಸೊ ನೋಡಿ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 pi r is equal to 22 ಅಲ್ವಾ. ಸೊ ಇಲ್ಲಿ ಥೀಟಾ ಈಸ್ ಈಕ್ವಲ್ ಟು ಏನಾಯ್ತು, 22 ಇಂಟು 360 ಡಿಗ್ರಿ ಡಿವೈಡೆಡ್ ಬೈ 2 pi r. ಓಕೆ, ಸೊ ಇಲ್ಲಿ ಥೀಟಾವನ್ನ ಸಪರೇಟ್ ಮಾಡಿದ್ದೇನೆ. ಥೀಟಾ ಜೊತೆ ಇರುವಂತಹ 2 pi r ಏನಾಯ್ತು, ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಯ್ತು. ಥೀಟಾ ಡಿವೈಡೆಡ್ ಬೈ 360 ಇರೋದು ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಇದು ಮಲ್ಟಿಪ್ಲೈ ಆಯ್ತು ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲಿ ಇದನ್ನ ಸಪರೇಟ್ ಮಾಡಿ ಇಲ್ಲಿ r ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಥೀಟಾವನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಮ್ಗೆ r ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಮಕ್ಕಳೇ, 21 ಸೆಂಟಿಮೀಟರ್. ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಸೊ ಇಲ್ಲಿಗೆ ನಾವು ಈ ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇವೆ ಮಕ್ಕಳೇ. ಸೊ ಈ ರೀತಿಯಲ್ಲೇ ನಿಮ್ಗೆ ಪ್ರಶ್ನೆಗಳು ಬರುತ್ತೆ. ಓಕೆ, ಸೊ ನೀವು ಇಲ್ಲಿ ಇದೇ ರೀತಿಯಲ್ಲಿ ನೀವು ಡಿಫ್ರೆಂಟ್ ಆಗಿ ಪ್ರಶ್ನೆಗಳನ್ನ ನೋಡಿ ಸಾಲ್ವ್ ಮಾಡಿ. ಓಕೆ, ಸೊ ನಾವು ಮುಂದಿನ ತರಗತಿಯಲ್ಲಿ ಇನ್ನೊಂದು ಅಧ್ಯಾಯದ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.